ಇನ್ನು ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ. ಜೆನ್ಜಿ ಹೋರಾಟಕ್ಕೆ ಈಗ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ನೀಟ್ ಮಾದರಿಯಲ್ಲಿ ಕೆಪಿಎಸ್ಸಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯರ ನೇಮಕದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಸಮರಕ್ಕೆ ವಿದ್ಯಾರ್ಥಿಗಳು ಸಜ್ಜಾಗ್ತಾ ಇದ್ದಾರೆ. ಜೆನ್ಜಿ ವಿದ್ಯಾರ್ಥಿಗಳ ಸಂಘಟನೆಗಳಿಂದ ಪ್ರತಿಭಟನೆಗೆ ತಯಾರಿ ಆಗ್ತಾ ಇದೆ. ಕೆಪಿಎಸ್ಸಿ ವ್ಯವಸ್ಥೆ ಬದಲಿಸಿ ಪಾರದರ್ಶಕ ನೇಮಕಾತಿಯನ್ನು ತರೋದಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಜೆನ್ಜಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬಿಜೆಪಿಯ ಬೆಂಬಲ. ಈಗ ವಿಜೇಂದ್ರ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ವಿದ್ಯಾರ್ಥಿಗಳು. ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ. ಜೆನ್ಜಿ ಹೋರಾಟಕ್ಕೆ ಮೆಗಾ ಪ್ಲಾನ್. ಈಗ ನೀಟ್ ಮಾದರಿಯಲ್ಲಿ ಕೆಪಿಎಸ್ಸಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಒಂದು ಕಡೆ ಈಗ ಕೇಂದ್ರದಲ್ಲಿ ಜೆನ್ಜಿಗಳು ಹೋರಾಟವನ್ನು ಮಾಡಿ ಗೆಲುವನ್ನು ಪಡ್ಕೊಂಡಿದ್ದಾರಲ್ಲ, ಅದೇ ರೀತಿಯಾಗಿ ಈಗ ರಾಜ್ಯದಲ್ಲೂ ಕೂಡ ರಣಕಹಳಿಯನ್ನು ಮೊಳಗಿಸೋದಕ್ಕೆ ಸಜ್ಜಾಗಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ವಿದ್ಯಾರ್ಥಿಗಳು ಸಿದ್ಧವಾಗಿರೋದು. ಜೆನ್ಜಿ ವಿದ್ಯಾರ್ಥಿಗಳ ಸಂಘಟನೆಗಳಿಂದ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈಗ ಬಿಜೆಪಿ ಕೂಡ ಬೆಂಬಲವನ್ನು ಕೊಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ಜೆನ್ಜಿಗಳ ಹೋರಾಟ ಯಾವ ರೀತಿ ಆಗಿತ್ತು ಕೇಂದ್ರದ ಮಟ್ಟದಲ್ಲಿ ಅಂತ ರಾಜೀನಾಮೆ ಕೊಡೋವರೆಗೂ ಕೂಡ ಬಿಟ್ಟಿರಲಿಲ್ಲ. ಈಗ ಅದೇ ರೀತಿಯಾಗಿ ಕೆಪಿಎಸ್ಸಿ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಜೆನ್ಜಿಗಳು ನಿರ್ಧಾರ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲೂ ಕೂಡ ಈಗ ಬಿಜೆಪಿಯ ಬೆಂಬಲದೊಂದಿಗೆ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ ಮಾಹಿತಿ ಕೊಡೋದಾದ್ರೆ. ಶಿವಕುಮಾರ್ ಈಗ ಯಾವ ರೀತಿಯಾಗಿ ದೆಹಲಿಯಲ್ಲಿ ನೀಟ್ ವಿರೋಧಿ ಪ್ರತಿಭಟನೆಗಳಾಯ್ತು, ಆ ರೀತಿಯಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಅದೇ ರೀತಿಯಾಗಿ ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಜೆನ್ಜಿಗಳು ಏನು ರಣಕಾಳೆಯನ್ನ ಊದಿದ್ರು, ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದೆ. ಯಾವ ವಿಚಾರ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇಲ್ಲಿ ಈಗ ಪ್ರಮುಖವಾಗಿ ಕೆಪಿಎಸ್ಸಿಯಲ್ಲಿ ಹಗರಣಗಳಾಗ್ತಾ ಇದೆ. ಅದರಲ್ಲೂ ಕೂಡ ಪಶು ವೈದ್ಯಾಧಿಕಾರಿಗಳ ಆಯ್ಕೆಯಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಎಲ್ಲವೂ ಕೂಡ ಬಟ ಬಯಲಾಗ್ತಾ ಇದೆ, ಆಡಿಯೋ ವೈರಲ್ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಮೂಲಾಗ್ರ ವ್ಯವಸ್ಥೆಯ ಬದಲಾವಣೆಗಳಾಗಬೇಕು, ಅದೇ ರೀತಿಯಾಗಿ ವ್ಯವಸ್ಥೆ ಸರಿಯಾಗಬೇಕು ಅಂತೇಳಿ ಜೆನ್ಜಿಗಳು ಹೋರಾಟ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಮಂಗಳವಾರ ನಾಳೆ ಅಥವಾ ನಾಡಿದ್ದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕರೆ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಮೂಲಕವಾಗಿ ಕೆಪಿಎಸ್ಸಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರ ತಣ್ಣೀರು ಬಿಡ್ತಾ ಇದೆ. ಅದೇ ರೀತಿ ಭ್ರಷ್ಟಾಚಾರದ ಮಾಡೋದ್ ಮೂಲಕವಾಗಿ ಯಾರು ಹಣ ಇದೆಯೋ ಅವರಿಗೆ ಉದ್ಯೋಗ ಕೊಡೋಂತ ಕೆಲಸವನ್ನು ಮಾಡ್ತಾ ಇದೆ ಅಂತ ಆರೋಪ ಇಲ್ಲಿ ಜೆನ್ಜಿಗಳು ಮಾಡ್ತಾ ಇದ್ದಾವೆ. ಇದಕ್ಕೋಸ್ಕರವಾಗಿ ಈಗ ಜೆನ್ಜಿಗಳು ಬಿಜೆಪಿ ನಾಯಕರನ್ನು ಕೂಡ ಭೇಟಿಯಾಗಿ ಅವರ ಬೆಂಬಲವನ್ನು ಕೂಡ ಕೇಳಿದ್ದಾರೆ. ಹೀಗಾಗಿ ವಿಜೇಂದ್ರ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಕೆಪಿಎಸ್ಸಿಯಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿ ದೊಡ್ಡ ಹೋರಾಟ ಆಗುತ್ತೆ. ಆ ಹೋರಾಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಂಬಲ ಸಿಕ್ಕಿದ್ರೆ ಸರ್ಕಾರಕ್ಕೆ ನಿಜಕ್ಕೂ ಕೂಡ ತಲೆನೋವಾಗುತ್ತೆ. ಸರ್ಕಾರ ಈಗಾಗಲೇ ಒಂದಿಷ್ಟು ನಿರ್ಧಾರ ತೆಗೆದುಕೊಳ್ಳೋದ್ರ ಮೂಲಕವಾಗಿ ಪಶು ವೈದ್ಯಾಧಿಕಾರಿಗಳ ನೇಮಕ ಏನಾಯ್ತು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉಪ ಸಮಿತಿ ರೀತಿ ತನಿಖೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಎಫ್ಐಆರ್ ಅನ್ನು ಕೂಡ ಮಾಡಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಈ ಮೂಲಕವಾಗಿ ಕೆಪಿಎಸ್ಸಿಯಲ್ಲಿ ನಾವು ಯಾವುದೇ ರೀತಿಯಾಗಿ ದೋಷವನ್ನು ಮಾಡಿಲ್ಲ ಅಂತ ಹೇಳಿ ಸರ್ಕಾರ ವಾದಿಸ್ತಾ ಇದೆ. ಆದ್ರೂ ಕೂಡ ಮುಂದೆನೂ ಕೂಡ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಭ್ರಷ್ಟಾಚಾರ ಆಗಬಾರ್ದು, ಈ ವಿಚಾರಕ್ಕೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.